ಸನ್ ಡೈರೆಕ್ಟ್ ಪ್ಯಾಕನ್ನು ಯಾವ ರೀತಿ ನಾವು ರಿನ್ಯೂವಲ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ಸನ್ ಡೈರೆಕ್ಟ್ನ ಒಂದು ರಿಚಾರ್ಜ್ ಖಾಲಿಯಾಗಿದೆ ಅಥವಾ ಎಕ್ಸ್ಪೈರ್ ಆಗಿದೆ ಅಂದರೆ ಅದನ್ನು ನಾವು ರಿನ್ಯೂವಲ್ ಮಾಡ್ಬೋದು ನಮ್ಮ ಫೋನ್ ಮೂಲಕನೇ. ಅದಕ್ಕಾಗಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸನ್ ಡೈರೆಕ್ಟ್ ಆ್ಯಪ್ ಮೂಲಕನೂ ಬೇಕಾದರೆ ಮಾಡ್ಬೋದು. ನೀವು ಬ್ರೌಸರ್ನಲ್ಲಿ ಸನ್ ಡೈರೆಕ್ಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಸನ್ ಡೈರೆಕ್ಟ್ ಅಂತ ಸರ್ಚ್ ಮಾಡಿದ್ದೀನಿ. ಈ ರೀತಿ ಸರ್ಚ್ ಮಾಡ್ಕೊಳ್ಳಿ. ನಂತರದಲ್ಲಿ ಮೇಲ್ಗಡೆ ಬರುವಂಥ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಕ್ವಿಕ್ ರೀಚಾರ್ಜ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಥವಾ ಮೇಲ್ಗಡೆ ನೀವು ಲಾಗಿನ್ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೊದಲು ಲಾಗಿನ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಫೋನ್ ನಂಬರ್ನ ಹಾಕಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಫೋನ್ ನಂಬರ್ ಅಥವಾ ಕಸ್ಟಮರ್ ID ಏನಾದರೂ ಹಾಕಬಹುದು. ನಾನು ಫೋನ್ ನಂಬರ್ನ ಎಂಟರ್ ಮಾಡ್ತೀನಿ. ಮಾಡಿಬಿಟ್ಟು ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡಿಬಿಟ್ಟು OTP ಮೂಲಕ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾನು ಫೋನ್ ನಂಬರ್ನ ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ OTP ಬರುತ್ತೆ. OTP ಬಂದು ನಮ್ಮ ಅಕೌಂಟ್ ಸನ್ ಡೈರೆಕ್ಟ್ ಅಕೌಂಟ್ ಅನ್ನೋದು ಲಾಗಿನ್ ಆಗುತ್ತೆ. ಆಗಿ ಇಲ್ಲಿ ನೋಡಿ OTPನ ಇಲ್ಲಿ ಎಂಟರ್ ಮಾಡಿಬಿಟ್ಟು ನಾವು ಸಬ್ಮಿಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ OTP 6 ಅಂಕಿಗಳು ಒಂದು OTP ಬಂದಿರುತ್ತೆ. ಈ ರೀತಿ OTPನ ಇಲ್ಲಿ ಎಂಟರ್ ಮಾಡಿ ನಂತರದಲ್ಲಿ ಕೆಳಗಡೆ ಲಾಗಿನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನಮ್ಮ ಸನ್ ಡೈರೆಕ್ಟ್ ಅಕೌಂಟ್ ಅನ್ನೋದು ಲಾಗಿನ್ ಆಗುತ್ತೆ. ಇಲ್ಲಿ ನೋಡಿ ನಮ್ಮ ಯಾವಾಗ ರೀಚಾರ್ಜ್ ಖಾಲಿ ಆಗುತ್ತೆ ಎಲ್ಲವೂ ಕೂಡ ತೋರಿಸ್ತಾ ಇದೆ. ನಂತರದಲ್ಲಿ ಇಲ್ಲಿ ನೋಡಿ ಒಂದು ರಿಪೀಟ್ ರೀಚಾರ್ಜ್ ಅಂತ ಆಪ್ಷನ್ ಇರುತ್ತೆ, ಅಥವಾ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ನಿಮ್ಮ ಒಂದು ಪ್ಲ್ಯಾನ್ ಕೂಡ ಚೇಂಜ್ ಮಾಡ್ಕೋಬಹುದು ಇಲ್ಲಿಂದನೇ. ಇಲ್ಲಿ ನೋಡಿ ಮ್ಯಾನೇಜ್ ಸಬ್ಸ್ಕ್ರಿಪ್ಷನ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಕನ್ನಡ ಸಿಲ್ವರ್ ಪ್ಯಾಕ್ ಅನ್ನೋದು ಆ್ಯಕ್ಟಿವ್ ಇದೆ. ನಂತರದಲ್ಲಿ ಬೇರೆ ಆ್ಯಡ್ ಮೋರ್ ಅಂತ ಆಪ್ಷನ್ ಇರುತ್ತೆ, ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಬೇರೆ ಬೇರೆ ಪ್ಯಾಕ್ಗಳನ್ನು ಕೂಡ ನೀವು ಇಲ್ಲಿ ರೀಚಾರ್ಜ್ ಚೇಂಜ್ ಮಾಡ್ಕೋಬೋದು, ಅಥವಾ ನಿಮ್ಮ ಪ್ಯಾಕ್ನ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಈ ಸದ್ಯಕ್ಕೆ ನಾವೇನು ಪ್ಯಾಕ್ ಚೇಂಜ್ ಮಾಡೋದು ಬೇಡ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪೇಟಿಎಮ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಪೇಮೆಂಟ್ ಗೇಟ್ವೇ ಅನ್ನೋದು ಓಪನ್ ಆಗುತ್ತೆ. ಆದ ನಂತರದಲ್ಲಿ ಇಲ್ಲಿ ನೋಡಿ ಈ ರೀತಿ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಇಲ್ಲಿ UPI ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. UPI ಅಂದರೆ ನಿಮಗೆ ಫೋನ್ಪೇ ಮೂಲಕ ಈಸಿ ಆಗುತ್ತೆ. ಇಲ್ಲಿ ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ ಯಾವುದೇ ಆ್ಯಪ್ ಮೂಲಕ ನೀವು ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇ ನೀವು ಯಾವ ಆ್ಯಪ್ನ ಸೆಲೆಕ್ಟ್ ಮಾಡಿದ್ರೆ ಅದು ನೇರವಾಗಿ ಇಲ್ಲಿಂದ ಓಪನ್ ಆಗುತ್ತೆ. ನೋಡಿ, ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ನಮ್ಮ ಆ್ಯಪ್ ಅನ್ನೋದು ಇಲ್ಲಿ ಫೋನ್ಪೇನ ಸೆಲೆಕ್ಟ್ ಮಾಡಿದರೆ ಫೋನ್ಪೇ ಇರ್ಬೋದು, ಗೂಗಲ್ ಪೇ ಇದ್ದರೆ ಗೂಗಲ್ ಪೇ, ಯಾವುದೇ ಆ್ಯಪ್ನ ನೀವು UPI ಆ್ಯಪ್ನ ನೀವು ಸೆಲೆಕ್ಟ್ ಮಾಡಿರ್ತೀರ ಅದು ಓಪನ್ ಆಗುತ್ತೆ. ಇಲ್ಲಿಂದ ನೇರವಾಗಿ ಪೇ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಪ್ಯಾಕ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ಪೇಮೆಂಟ್ ಆದ ನಂತರದಲ್ಲೂ ಕೂಡ ನೀವು ನಿಮ್ಮ ಸನ್ ಡೈರೆಕ್ಟ್ ಒಂದು DTH ಸ್ಟಾರ್ಟ್ ಆಗಿಲ್ಲ ಅಂದರೆ ಅದನ್ನು ನೀವು ರಿಫ್ರೆಶ್ ಮಾಡ್ಕೋಬೇಕಾಗುತ್ತೆ. ರಿಫ್ರೆಶ್ ಯಾವ ರೀತಿ ಮಾಡೋದು ಅಂತ ಅದು ಕೂಡ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಪ್ಯಾಕ್ ಅನ್ನೋದು ರಿನ್ಯೂವಲ್ ಆಗಿದೆ, ಥ್ಯಾಂಕ್ ಯು ಅಂತ ಬರ್ತಾ ಇದೆ. ಓಕೆ ಅಂತ ಕ್ಲಿಕ್ ಮಾಡ್ಕೋತೀನಿ. ಈಗ ನೀವು ನಿಮ್ಮ ಸೆಟಪ್ ಬಾಕ್ಸ್ ಅನ್ನೋದು ಒಂದು 10 ರಿಂದ 15 ಸೆಕೆಂಡ್ ಒಳಗಡೆ ಸ್ಟಾರ್ಟ್ ಆಗುತ್ತೆ. ಆಗದೇ ಇದ್ರೆ ರಿಫ್ರೆಶ್ ಮಾಡ್ಕೊಳ್ಳಿ. ರಿಫ್ರೆಶ್ ಮಾಡೋದು ಹೇಗೆ ಅಂತ ವಿಡಿಯೋ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ನೋಡಿ ಅದನ್ನು ರಿಫ್ರೆಶ್ ಮಾಡ್ಕೊಳ್ಳಿ.